ಕೇಂದ್ರ ಮತ್ತು ರಾಜ್ಯ ಎರಡಕ್ಕೂ ಪಾಲು ಹೋಗುತ್ತೆ ತೆರಿಗೆ ಸಂಗ್ರಹದ ಹಣ. ಈಗ ನೋಟಿಸ್ ಕೊಟ್ಟಿರೋದು ರಾಜ್ಯದವರು. ಈಗ ನಾವು ಹೇಳ್ತಾ ಇದೀವಲ್ಲ ವಿಡ್ರಾ ಮಾಡ್ಕೊಳ್ಳಿ ಅಂತ, ವಿಡ್ರಾ ಮಾಡ್ಕೊಳ್ಳಿ. ಕೇಂದ್ರ ರಾಜ್ಯ ಎರಡಕ್ಕೂ ಶೇರ್ ಆಗುತ್ತೆ. ಹೌದು, CGST GST SGST ಅದು 0.5 ಶೇರ್ ಆಗುತ್ತೆ. ಏನೇ ಇದ್ರೂ ಅದು ಅಲ್ಲಿಗೆ ಶೇರ್ ಆಗುತ್ತೆ. ನಾವೇನ್ ಹೇಳೋದೇನು ಅಂದ್ರೆ ಕರ್ನಾಟಕದಲ್ಲಿ ಮಾತ್ರ ನೋಟಿಸ್ ಕೊಟ್ಟಿದ್ದಾರೆ, ಮಹಾರಾಷ್ಟ್ರದಲ್ಲಿ ನೋಟಿಸ್ ಕೊಟ್ಟಿದ್ದಾರಾ? ನಾನು ಕೇಳ್ತಾರೆ, ಮಹಾರಾಷ್ಟ್ರದಲ್ಲಿ ಕೊಟ್ಟಿದ್ದಾರಾ, ಆಂಧ್ರದಲ್ಲಿ ಕೊಟ್ಟಿದ್ದಾರಾ? ಇಲ್ಲ. ನೀವು ಇಲ್ಲಿ ಯಾಕೆ ಕೊಟ್ಟಿದ್ದೀರಿ? ಮತ್ತಿಷ್ಟಕ್ಕೂ ಕೇಂದ್ರ ಸರ್ಕಾರ ಹೂವು, ಹಣ್ಣು, ತರಕಾರಿ, ಅಕ್ಕಿ, ರಾಗಿ, ಗೋಧಿ, ಮೊಟ್ಟೆ, ಮೀನು, ಮಾಂಸ ಎಲ್ಲ GST ಇಂದ ಹೊರಗಿಟ್ಟಿದೆಯಲ್ಲ, ಅವ್ರಿಗೆ ಯಾಕೆ ನೋಟಿಸ್ ಕೊಟ್ಟಿದ್ರಿ? ಯಾವುದು ಕಾಮನ್ ಸೆನ್ಸ್ ಅಲ್ವೇನ್ರಿ? ಮೊಟ್ಟೆ ಮಾಂಸಕ್ಕೆ ನಿಮ್ಗೆ GST ತೆರಿಗೆ ವಿನಾಯಿತಿ ಇದ್ಮೇಲೆ ನೀವು ಅವ್ರಿಗೆ ಯಾಕೆ ನೋಟಿಸ್ ಕೊಟ್ಟಿದ್ದೀರಿ? ಅವ್ರಿಗೆ ನೋಟಿಸ್ ಕೊಡೋ ತಪ್ಪಲ್ಲ ಸಣ್ಣ ವ್ಯಾಪಾರಸ್ಥರಿಗೆ. ಇದು ಕಾಮನ್ ಸೆನ್ಸು. ಪ್ಯಾನಿಕ್ ಆಗಕ್ಕೆ ಯಾಕೆ ಅವಕಾಶ ಕೊಡ್ತೀರಿ? ಮತ್ತಿಷ್ಟು ಮೇಲೆ ಹೋಟೆಲಿಯರ್ ಇದ್ರೆ ಅವರಿಗೆ 1.5 ಕೋಟಿವರೆಗೂ 1% ಕಟ್ಟಿದ್ರೆ ಸಾಕು. ಆ ಥರ ರಿಲ್ಯಾಕ್ಸೇಷನ್ ಇದೆ. ಈ ಸೇವಾ ತೆರಿಗೆ ಇರೋವರಿಗೆ 50 ಲಕ್ಷ ರೂಪಾಯಿವರೆಗೂ ರಿಲ್ಯಾಕ್ಸೇಷನ್ ಇದೆ. ನಾನು ಹೇಳೋದು ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ನಮ್ಮ ರಾಜ್ಯದ ಪಾತ್ರನೇ ಇಲ್ಲ ಅಂತ ಹೇಳಿಲ್ಲ, ಕೇಂದ್ರದ ನೀತಿ ಕಾರಣ ಅಂತ ಹೇಳಿದ್ದಾರೆ. ಹೌದು, ನೀವು ರಾಜ್ಯದ ಪಾತ್ರನೇ ಇಲ್ಲ ಅಂತ ಹೇಳಿಲ್ಲ, ನೀವು ವಿಡ್ರಾ ಮಾಡ್ಕೊಳ್ಳಿ. ಮತ್ತು ನಾವೊಂದು ಭರವಸೆ ಕೊಡ್ತೀವಿ, ಸಣ್ಣ ವ್ಯಾಪಾರಸ್ಥರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗೋದಕ್ಕೆ BJP ಅವಕಾಶ ಕೊಡಲ್ಲ. ಸಣ್ಣ ವ್ಯಾಪಾರಸ್ಥರ ಪರವಾಗಿ ನಿಂತ್ಕೊಳ್ತೀವಿ ಭಾರತೀಯ ಜನತಾ ಪಾರ್ಟಿ.